ಭಗವಾನ್ ಬುದ್ಧರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದನೆ ಮಾಡಿ, ಇವತ್ತಿನ ದಿವಸ 21ನೇ ವರ್ಷ ನಮ್ಮ ಡಾಕ್ಟರ್ ವೆಂಕಟಸ್ವಾಮಿ ಅವ್ರದ್ದು ಹುಟ್ಟಿದ ಹಬ್ಬ. ಹೆಂಗೆಂದರೆ ಒಂದು ಚಾರಿಯಟ್ನಲ್ಲಿ 4 ವೀಲ್ ಇದೆ, 4 ಧಮ್ಮಚಕ್ರ ಇದೆ. ಆ 4 ಧಮ್ಮಚಕ್ರ ನಮ್ಮ ಡಾಕ್ಟರ್ ವೆಂಕಟಸ್ವಾಮಿ ಅವರು. ಒಂದು RP ಅಧ್ಯಕ್ಷರು, PS ಟ್ರಸ್ಟಿ, SSC ಅಧ್ಯಕ್ಷರು ಅಂಡ್ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅದು ನ್ಯಾಷನಲ್ ಅಧ್ಯಕ್ಷರು. ಈ 4 ಧಮ್ಮಚಕ್ರನ ಹಿಡ್ಕೊಂಡು ಹೋಗೋದು ನನ್ನ ಸಮುದಾಯಕ್ಕೆ ಸಿಕ್ಕಬೇಕಾಗಿರೋದು ರೈಟ್ಸ್ಗಳು ಸಿಕ್ಕಬೇಕು ಅಂತೇಳಿ ಅವರು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಇನ್ನೂ ಕಂಟಿನ್ಯೂ ಆಗಬೇಕಾದ್ರೆ ಭಗವಾನ್ ಬುದ್ಧಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು, ನಮ್ದು ಎಲ್ಲರದ್ದು ಆಶೀರ್ವಾದ ಅವ್ರು ಸಿಕ್ಕಬೇಕು. ಅವರು ಇನ್ನೂ 100-120 ವರ್ಷ ಬಾಳಬೇಕು. ಅವ್ರ ತಾಯಿ ಇದ್ದಾರೆ, ಇನ್ನೂ ಅವರು ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ಅವರೇ ನಮ್ಮ ದೇವರು. ಅವರು ನಮ್ಗೆ ವೆಂಕಟಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೂ ಆಯುಷು, ಬಲ, ಸಂಪತ್ತು ಎಲ್ಲ ಸಿಕ್ಕಬೇಕು ಅಂತ ಹೇಳಿ ಈ ಭಗವಾನ್ ಬುದ್ಧನ್ ಕೊಟ್ಟಿದ್ದಾರೆ. ತಿರುಸರ್ ನಮ್ಮ ಪಂಚಶೀಲನ ನಾವು ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಅದನ್ನು ವಿನಂತಿಸ್ಕೊಳ್ತೀವಿ. ವಂದಾಮಿ ಬಂತೆ ದ್ವಾರತೇನ ಮಯ್ಯಂಕತ್ತ ಸಪಾಪರಾಧ ಕಮತು ಮೇ ಬಂತೆ ತುದಿಯಂಪಿ ಓಕಾಸ ವಂದಾಮಿ ಬಂತೆ ದ್ವಾರತೇನ ಮಯ್ಯಂಕತ್ತ ಸಪಾಪರಾಧ ಕಮತು ಮೇ ಬಂತೆ ಅಹಂ ಬಂತೆ ಧಮ್ಮಂ ಯಾಚಾಮಿ ಅನುಕಂಕತ್ವಾ ಧಮ್ಮಂ ಯಾಚಾಮಿ ನಮೋ ಧಮ್ಮಾಯ. ದಯವಿಟ್ಟು ಅಗ್ನಿ ಶ್ರೀಧರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾರೆ. ನಮೋ ಬುದ್ಧಾಯ ನಮೋ ಧಮ್ಮಾಯ ನಮೋ ಸಂಘಾಯ ಸಮ್ಮಾ ಸಂಬುದ್ಧಸ ನಮೋ ತಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ ನಮೋ ತಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ ಇರಿಪಿತೋ ಭಗವಾನ ಸಮ್ಮಾ ಸಂಬುದ್ಧೋ. ಅಣ್ಣನವ್ರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅವರು 100 ಕಾಲ ಸದಾ ಬದುಕಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರು ಮಾಡ್ತಾ ಇರೋಂಥ ಒಂದು ಸೇವೆ ದೀನದಲಿತರ ಪರವಾಗೇ ಇದೆ. ಅವರು ಮಾಡುವಂಥ ಕೆಲಸದಲ್ಲಿ ನಮ್ಮಂಥ ಎಷ್ಟೋ ಯುವಕರು ಎಲ್ಲನೂ ಇದರಲ್ಲಿ ಪಾಲ್ಗೊಂಡು ಬರ್ತಾ ಇದ್ವಿ. ಅವರ ಒಂದು ಎಲ್ಲ ಕನಸುಗಳು ಕೂಡ ದೇವರು ನನಸು ಮಾಡಬೇಕಾಗಿ ನಾವು ಕೇಳ್ಕೊಳ್ತೀವಿ. ಪೃಥ್ವಿರಾಜ್ ಒಡೆಯವರ 145 ವರ್ಷದ ಉತ್ತಮ ಜೊತೆಗೆ ನಮ್ಮ ಧೀಮಂತ ವರದಾಗಾರ ಒಡೆಯವರ ಬಂದು ಡಾಕ್ಟರ್ ವೆಂಕಟಸ್ವಾಮಿಯವರು, ನಾನು ಕಂಡಂತೆ ನಮಗೂ ಅವ್ರಿಗೊಂದು 30 ವರ್ಷಗಳ ಒಡನಾಟ ಇದೆ. ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿ ಅವರು ಎಲ್ಲ ಹೋರಾಟಗಳು ಸಕ್ರಿಯವಾಗಿ ಇವತ್ತು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅನೇಕ ಹೋರಾಟಗಳು ಇತ್ತೀಚೆಗೆ ಒಂದು ಅತ್ಯಂತ ಅವರು ನ್ಯಾಯ ದೊರಕಿಸಿತ್ತು ಅಂದರೆ ಮಂಗಳಮುಖಿಯರಿಗೆ ಸಂಘಟನೆ ಮಾಡಿ ಅವ್ರಿಗೊಂದು ನೆಲೆಯನ್ನು ಕಲಿಸಿದಂಥ ಕೀರ್ತಿ ಡಾಕ್ಟರ್ ವೆಂಕಟಸ್ವಾಮಿ ಅವರಿಗೆ. ಯಾವುದೇ ಹೋರಾಟ ಇರಲಿ, ಬಸರಿ ಹೋರಾಟ ಇರಲಿ ಅಥವಾ ಇದು ವಿದ್ಯಾರ್ಥಿಗಳ ಪರ ಹೋರಾಟ ಇರಲಿ, ಶೋಷಣೆ ಪರ ಹೋರಾಟ ಇರಲಿ ಅಥವಾ ಕಾನೂನು ತಿದ್ದುಪಡಿ ಹೋರಾಟ ಇರಲಿ, ಸಚಿವರಿರಲಿ, ಶಾಸಕರಿರಲಿ, ಮನೆಗೆ ಮುಖ್ಯಮಂತ್ರಿ ಆಗಿರಲಿ, ಯಾರನ್ನೂ ಅವರು ತಲೆ ಬಗ್ಗೆ ಇವತ್ತು ನಡೆದಿದ್ದು ನಾವು ಕಂಡಿಲ್ಲ. ಹಾಗಾಗಿ ಇವತ್ತು ಹುಟ್ಟುಹಬ್ಬದ ಒಂದು ಆಚರಣೆಗೆ ನಾವೆಲ್ಲ ಸೇರಿ ಅವರ ಅನೇಕ ಬಂಧುಗಳು, ಅನೇಕ ಅಭಿಮಾನಿಗಳು ರಾಜ್ಯಾದ್ಯಂತ ಬಂದಿದ್ದಾರೆ. ಅತಿ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಆಗಲಿ, ಕನ್ನಡದಲ್ಲಿ ಏನ ಸಂಘಟನೆ ಅಂದರೆ ಸಮಾಜ ಸೈನಿಕ ದಳ ಹಾಗೂ RPI ಸಂಘಟನೆ. ಹಾಗಾಗಿ ನಮ್ಮೆಲ್ಲ ಸಂಘಟನೆ ನಮ್ಮ ಅಹಿಂದ ಹಕ್ಕುಗಳ ಹೋರಾಟ ವ್ಯಕ್ತಿಯ ಒಂದು ಸಭೆ ನಿರ್ಣಯನ ಮಂಡಿಸಿದ್ದೀವಿ. ಅದು ಡಾಕ್ಟರ್ ವೆಂಕಟಸ್ವಾಮಿಯವರ ಆಳತ್ತದ ಕಂಚಿನ ಪ್ರತಿಮೆಯನ್ನು ಏನು ಫ್ರೀಡಮ್ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅವ್ರನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಅಂಗೀಕರಿಸಿಕೊಂಡಿದ್ದೀವಿ. ಅದನ್ನು ಮಹಾನಗರ ಪಾಲಿಕೆ ಅದಕ್ಕೆ ಅನುಮತಿಯನ್ನು ಕೊಟ್ಟಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಶೀಘ್ರದಲ್ಲೇ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರಕ್ಕೆ ಒಂದು ಮಾನ್ಯವನ್ನು ಮನೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಹೋರಾಟಗಾರರು ಇವತ್ತು ಎಲ್ಲ ನೀವೇ ಸಾಕ್ಷಿ. ಇವತ್ತು ಅಂಬೇಡ್ಕರ್ ಬಂದು ಕಿಂಕಿತ್ತು ಮುಗಿಸ್ತಾ ಇದೆ. ಯಾವುದೋ
ರಾಜಕೀಯ ಪಕ್ಷನ ಇದು, ಒಬ್ಬ ದಲಿತರ ಪಕ್ಷ, ದಲಿತ ಸಂಘಟನೆ ಪಕ್ಷ, ದಲಿತ ಹೋರಾಟಗಾರ ಹುಟ್ಟುಹಬ್ಬಕ್ಕೆ ಆ ಕಿಕ್ಕಿರಿ ಜನ ಸೇರೋದಕ್ಕೆ ಅವ್ರ ಜನಪ್ರತಿನಿಧಿ ಸಾಕ್ಷಿ ಅಂತೇಳಿ ನಾನಂತೂ ಇವತ್ತು ಭಾವಿಸ್ತೇವೆ. ಹಾಗೆ ಎಲ್ಲ ಮಾಧ್ಯಮದವರು ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಬಿತ್ತರಿಸಿ ಈ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ. ಸ್ವಾಮಿ ಅವ್ರನ್ನ ಕುದುರೆ ಸಾರೋಟಿನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದ್ದೂರಿಯಾಗಿ ಒಂದು ಮೆರವಣಿಗೆಯನ್ನು ಮಾಡ್ಕೊಂಡು ಇವತ್ತು ನಾವು ವೇದಿಕೆಯಲ್ಲಿದ್ದೀವಿ. ಇವತ್ತು ವೇದಿಕೆಯಲ್ಲಿ ಇವತ್ತು ಸಾಕ್ಷಿ ಅಂಬೇಡ್ಕರ್ ಡಾಕ್ಟರ್ ವೆಂಕಟಸ್ವಾಮಿ ಅವರ ಒಂದು ಸ್ನೇಹಕ್ಕೆ, ಅವರ ಒಂದು ವಿಶ್ವಾಸಕ್ಕೆ ಬದ್ಧರಾಗಿ ಇವತ್ತು ಅನೇಕ ಪೊಲೀಸ್ ಅಧಿಕಾರಿಗಳು, ಸುಭಾಷ್ ಬಣೆ ಇರ್ಬೋದು, ಕನ್ನಡ ಚಳವಳಿಯವರು ಇರ್ಬೋದು, ಹಾಗೆ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರು, ಹಾಗೆ ಅಗ್ನಿಶ್ರೀಧರ್ ಅವರು, ಕನ್ನಡ ಚಳವಳಿಗಾರ ಸಾರಾ ಗೋವಿಂದ ಅವರು, ಅನೇಕ ಮುಖಂಡರು ಇವತ್ತು ವೇದಿಕೆ ಮೇಲೆ ಸಾಗರೋಪದಿಯಲ್ಲಿ ಬಂದವರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇರ್ತಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಮತ್ತು ನಮ್ಮ ಆಗಿಂದ ಕೂಡ ಹೊರಟು ಎಲ್ಲ ಸಂಘಟನೆ ಬಂಧುಮಿತ್ರರು ಎಲ್ಲ ಮಿತ್ರರು ಸೇರಿ ಇವತ್ತು ನಾವೆಲ್ಲ ಸೇರಿ ಒಕ್ಕೂಟದಿಂದ ಸುಮಾರು 15 ದಿವಸಗಳ ಕಾಲ ಸತತವಾಗಿ ಅವ್ರ ಜೊತೆ ಇದ್ದು ಇವತ್ತು ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ. ಹಾಗೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಆಗಮಿಸಿದ್ದಾಗಿ ನಾನು ಮತ್ತೊಮ್ಮೆ ನಾನು ನನಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸಿ ಜೈ. నాకు నా ఊహ కనిపించినటువంటిది అంబేద్కర్ గారిని చూస్తున్నానేమో అనేటువంటి భావన మాత్రం నా మనసుకు కలిగింది. కట్టే కాలే వరకు వెంకటస్వామి గారి వెంట ప్రయాణం చేస్తామని చెప్పేసి సభాముఖంగా మరొక్కసారి మీ అందరికీ ధన్యవాదాలు తెలుపుకుంటూ జై భీమ్. ಏನು ಇವತ್ತು ನಮ್ಮ ಡಾಕ್ಟರ್ ಎಂ ವೆಂಕಟಸ್ವಾಮಿರವರ ಹುಟ್ಟುಹಬ್ಬದ ಪರವಾಗಿ ನಾವು ಅವರು ನಮ್ಮ ದಲಿತ ಸಂಘಟನೆಗಳ ಪರವಾಗಿ ನಾವು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು JB ಮಹಿಳಾ ದಲಿತ ಸಮಿತಿಯ ಅಧ್ಯಕ್ಷರಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ಅನಂತರ ಇವತ್ತು ಇದೇ ದಿನದಲ್ಲಿ ನಾವು ನಮ್ಮ ಕೃಷ್ಣರಾಜೇಂದ್ರ ಒಡೆಯರವರ ಹುಟ್ಟುಹಬ್ಬ ಇದೆ. ಅವ್ರಿಗೂ ಸಹ ನಾವು ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು ವೆಂಕಟಸ್ವಾಮಣ್ಣರವರ ಹುಟ್ಟುಹಬ್ಬಕ್ಕೆ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಆಗಮಿಸಿ ಅವರ ಹುಟ್ಟುಹಬ್ಬವನ್ನು ಭಾಳ ಯಶಸ್ವಿಯಾಗಿ ನಮ್ಮ ದಲಿತ ಸಂಘಟನೆಗಳ ಮುಖಂಡರು ಮತ್ತು RPM ಮತ್ತು ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಶ್ರೀಧರ್ ಸಾಹೇಬರು ಮತ್ತು ಇನ್ನೂ ಹಲವಾರು ಗಣ್ಯರುಗಳು ಬಂದು ಅವರಿಗೆ ಶುಭ ಕೋರಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು. ಅದೇ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯದಲ್ಲಿ ಯಶಸ್ವಿಯಾಗಿ ಅವ್ರಿಗೆ ಶುಭ ಕೋರಿದ್ದಾರೆ ಮತ್ತು ಸುಭಾಷ್ ಪಂಡ್ಯ ಸಾಹೇಬರು ಬಂದಿದ್ದರು. ಅದೇ ರೀತಿ ನಮ್ಮ ವಿಧಾನ ಪರಿಷತ್ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದರು. ಇನ್ನು ನಮ್ಮ ಕೇಶವಮೂರ್ತಿಯವರು ಇನ್ನೂ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡಿದ್ದಾರೆ. ಮತ್ತು ನಮ್ಮ ಸಮತ ಸೈನಿಕ ದಳದ ಎಲ್ಲ ಮುಖಂಡರುಗಳು ಮತ್ತು RPM ಮುಖಂಡರುಗಳು ಜೊತೆಯಲ್ಲಿ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಟೌನಲ್ಲಿ ಮಾಡಬೇಕಂದ್ರೆ ಅಲ್ಲಿಗೂ ಸ್ವಲ್ಪ ಜನರಿಗೆ ಸ್ವಲ್ಪ ಗೊಂದಲಗಳಾಗಿ ಕೆಲವು ಇಲ್ಲಿ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಆಮೇಲೆ ಕೆಲವರು ಹಂಗೂ ಬಂದಿದ್ದಾರೆ, ಕೆಲವರು ಇವತ್ತಾದರೂ ಊಟ ಇದ್ದರೂ ಸಹ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಹಾರೈಸಲಿ ಅಂತೇಳಿ ನಾನು ಭಗವಂತನೇ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೇಳಿಕೊಂಡು ಶುಭಾರ ಕೊಡಿಸ್ತೇವೆ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. జై భీమ్. ముందుగా RPI పార్టీ జాతీయ వర్కింగ్ ప్రెసిడెంట్ గారి యొక్క పుట్టినరోజు కార్యక్రమానికి తెలంగాణ నుంచి నన్ను ఇన్వైట్ చేయడం జరిగింది. సో దానికి అనుగుణంగా ఈరోజు నాడు వారి యొక్క పుట్టినరోజు వేడుకలకు నాతో పాటు చెన్నై నుండి నందన్ గారు, సౌత్ ఇండియా వర్కింగ్ ప్రెసిడెంట్ గారు, తర్వాత ఆంధ్రప్రదేశ్ నుండి ఆంధ్రప్రదేశ్ జనరల్ సెక్రటరీ ఫణీంద్ర గారు కూడా రావడం జరిగింది. ఇక్కడ ఈ యొక్క కార్యక్రమానికి పెద్ద ఎత్తున వచ్చినటువంటి RPI పార్టీ కార్యకర్తలందరినీ కూడా కలుసుకోవడం జరిగింది. మరొకసారి కర్ణాటక ప్రజలందరికీ కూడా ముఖ్యంగా నిన్న జరిగినటువంటి IPLలో ఏదైతే RCB విజయం సాధించిందో మీ అందరికీ, కర్ణాటక ప్రజలందరికీ శుభాకాంక్షలు తెలియజేస్తూ తెలంగాణ తరఫున, అలాగే వెంకటస్వామి గారికి పుట్టినరోజు శుభాకాంక్షలు మరొక్కసారి తెలియజేస్తూ మనస్ఫూర్తిగా మీ అందరికీ ధన్యవాదాలు తెలుపుతున్నాను. ఓకే సార్. On behalf of Republican Party of India, Tamil Nadu, and on my own behalf as the South India's working president, I'm very happy that I'm here, and I wish Mr. Dr. M. Venkateswamy a very happy, prosperous, marvelous and a healthy life in his future. Thank you. ಬಡವರ ಸಾಹೇಬರಂತ ಹೇಳಿ ಬಡವರಿಗಾಗಿ
ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಸುಮಾರು 50 ವರ್ಷಗಳ ಕಾಲ ಹೋರಾಟವನ್ನು ನಡೆಸಿಕೊಂಡಂಥ ಇಡೀ ಬಡ ಜನರಿಗೆ ಒಂದು ದೀಪವಾಗಿ ಬೆಳಗ್ತಾ ಇರುವಂಥ ಡಾಕ್ಟರ್ ಎನ್ ವೆಂಕಟರಮಣವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ ನಡೀತಾ ಇದೆ. ದಲಿತ ಏಕ ಸಂಘಟನೆ ವತಿಯಿಂದ ದಲಿತ ಏಕ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಇವತ್ತು ಡಾಕ್ಟರ್ ಎನ್ ವೆಂಕಟರಮಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತೇನು 141ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ ಮತ್ತು ನಮ್ಮ ಹಿರಿಯ ನಾಯಕರು, ಹೋರಾಟಗಾರರು, ಧೀಮಂತ ನಾಯಕರು, ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರಮಣ ಅವರ 71ನೇ ಬರ್ತ್ಡೇ ವಸಂತ ನಗರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನಡೀತು. ಹಲವಾರು ಗಣ್ಯರು ಬಂದಿದ್ದರು. ನಾನು ದಲಿತ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಮತ್ತು ದಲಿತ ಸಂಘರ್ಷ ಸೇನೆ ಎ ಗೋಪಾಲ್ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರ ಜೊತೆಗೆ ಬಂದು ದೊಡ್ಡ ಮಟ್ಟದಲ್ಲಿ ಅಣ್ಣನಿಗೆ ಇವತ್ತು ನಾವು ಶುಭ ಕೋರಿದ್ದೀವಿ. ಅವ್ರು ಇನ್ನೂ 50 ವರ್ಷ ಕಾಲ ಚೆನ್ನಾಗಿ ಬದುಕಿ ಈ ಜನರಿಗೆ ಧ್ವನಿಯಾಗಿರಲಿ ಅಂತ ಭಗವಾನ್ ಬುದ್ಧರಿಗೆ ಕೇಳ್ತೀವಿ. ಜೈ ಭೀಮ್, ಜೈ ಭಾರತ್. ದಿನ ಭಾರಿ ಸಂತೋಷದ ದಿನ. ಏಕೆಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜಯಂತ್ಯೋತ್ಸವದ ಅಂಗವಾಗಿ ಹಾಗೆ ಡಾಕ್ಟರ್ ಎಂ ವೆಂಕಟರಮಣ ಅವರ 71ನೇ ವರ್ಷದ ಹುಟ್ಟುಹಬ್ಬವನ್ನು ವಸಂತ ನಗರ ಅಂಬೇಡ್ಕರ್ ಭವನದಲ್ಲಿ ರಕ್ತದಾನ ಶಿಬಿರ ಮಾಡೋದ್ರ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇವತ್ತು ಇಡೀ ದಲಿತ ಸಮುದಾಯ ಫುಲ್ಲು ರಾಜ್ಯದ ಎಲ್ಲ ಮುಖಂಡರು ಸೇರಿ ಇವತ್ತು ಡಾಕ್ಟರ್ ಎಂ ವೆಂಕಟರಮಣ ಅವರು ಹಿರಿಯ ಹೋರಾಟಗಾರರು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಚೇರ್ಮನ್ರು ಮತ್ತು ವಿಶ್ವ ಬುದ್ಧ ಸಂಘದ ಅಧ್ಯಕ್ಷರು. ಅವರು ಇನ್ನೂ ಹೆಚ್ಚು ಕಾಲ ಅವರು ಇದೇ ರೀತಿ ದಲಿತರ, ಬಡವರ ಮತ್ತು ರೈತರ, ಕನ್ನಡ ಪರ ಎಲ್ಲರ ಪರವಾಗಿ ಅವರು ನಿರಂತರವಾಗಿ ಹೋರಾಟಗಳು ಮಾಡ್ಕೊತಾರಂಥ ಹಿರಿಯ ನಾಯಕರು. ಅನೇಕ ಯುವಕರಿಗೆ ಮಾರ್ಗದರ್ಶನಗಳನ್ನು ಕೊಡೋದ್ರ ಮುಖಾಂತರ ಅನೇಕ ಯುವಕರನ್ನು ಬೆಳೆಸುವಂಥ ಒಂದು ಹಿರಿಯ ನಾಯಕರ ಹುಟ್ಟುಹಬ್ಬವನ್ನು ಈ ಮಾಧ್ಯಮ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಹಾಗೆ ಅವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ. ಹಾಗೆ ಇನ್ನೂ ಅವರು ಹೆಚ್ಚು ಇನ್ನೂ ಯುವಕರನ್ನ ಬೆಳೆಸೋಂಥ ಶಕ್ತಿ ಕೊಡಲಿ. ಮತ್ತು ಹಿರಿಯ ನಾಯಕರು ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ 40 ಸಂಘಟನೆ ರಾಜ್ಯಾಧ್ಯಕ್ಷಗಳೆಲ್ಲ ಇವತ್ತು ಸೇರಿ ಇವತ್ತು ಅವರಿಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರೋದು ಭಾರಿ ಸಂತೋಷದ ವಿಚಾರ. ಈ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘರ್ಷ ಸೇನೆಯ ಎಲ್ಲ ಜಿಲ್ಲಾ, ತಾಲೂಕು, ಹೋಬಳಿ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬದ ಸಂತೋಷದಲ್ಲಿ ಇವತ್ತೆಲ್ಲ ನಾವೆಲ್ಲ ಭಾಗಿಯಾಗಿದ್ದೀವಿ. ಹಾಗೆ ದಲಿತ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಯನ್ ಬಾಲಕೃಷ್ಣ ಅವರು ಮತ್ತು ಹೆಬ್ಬಾಳೆ ವೆಂಕಟೇಶ್ ಅವರು ಮತ್ತು MM ರಾಜ್ ಅವರು, BR ಮುನ್ರಾಜ್ ಅವರು ಮತ್ತು ಕರ್ನಾಟಕ ಮುತ್ತರಾಜ್ ಅವರು, ಶಂಕರರಾಮಲಿಂಗ ಅವರು, ಈ ಥರ ಅನೇಕ ಮುಖಂಡರು ಇವತ್ತು ಭಾಗಿಯಾಗಿದ್ದಾರೆ. ಇವತ್ತು ಈ ರಾಜ್ಯಕ್ಕೆ ಒಂದು ಹಿರಿಯ ನಾಯಕರ ಹುಟ್ಟುಹಬ್ಬವನ್ನು ಭಾರಿ ಸಂತೋಷದಿಂದ ಇವತ್ತು ನಾವು ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆಚರಣೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಅನೇಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ವಾಲಂಟ್ರಿಯಾಗಿ ಭಾಗವಹಿಸಿದ್ದಾರೆ. ಮತ್ತು ಈ ಒಂದು ಸ್ವಯಂ ಪ್ರೇರಣೆ ಸದಾ ಚಳುವಳಿಯಲ್ಲಿ ಗೋಚರಿಸಿದರೆ ಅದು ಕರ್ನಾಟಕದ ದಿಕ್ಕನ್ನೇ ಬದಲಿಸಬಹುದಾದಂಥ ಒಂದು ಮಾತ್ರ ಬದಲಾವಣೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ದೂರದಲ್ಲಿ ಇದ್ದು ಕೂಡ ನನಗೆ ಶುಭಾಶಯಗಳನ್ನು ಹೇಳಿರ್ತಕ್ಕಂಥವ್ರು ಎಲ್ಲರೂ ಒಂದಾಗಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರಥವನ್ನು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಅಂತೇಳಿ ಒಂದು ಭರವಸೆ ಬಂದಿದೆ. ಅಂತಃಕರಣದಿಂದ ಮಾತಾಡಿರ್ತಕ್ಕಂಥ ಮಾತು, ರಾಜಕಾರಣದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಜನರು ತೀರ್ಮಾನ ಮಾಡ್ತಾರೆ. ಆಯಾ ಪಕ್ಷಗಳ ಹೈಕಮಾಂಡ್ ಮತ್ತು ಆ ಪಕ್ಷಗಳಲ್ಲಿರ್ತಕ್ಕಂಥ ಜಾತಿವಾದಿ ಶಕ್ತಿಗಳು ದಲಿತರನ್ನು ಹಿಂದಿಕ್ಕಿದ್ದಾರೆ. ಅದಕ್ಕೆ ಅವರ ಮನಸ್ಸಿನ ಆಳದ ನೋವಿನ ಮಾತನ್ನು ಅವರು ಹೇಳಿರ್ತಕ್ಕಂಥದ್ದು. ಅಗ್ನಿಶ್ರೀಧರ್ ಅವರ ಆ ಒಂದು ಆಶಯ ಸೇರಿರ್ತಕ್ಕ ವೇದಿಕೆಯಲ್ಲಿರ್ತಕ್ಕ ಎಲ್ಲರೂ ಕೂಡ ನಾವು ಅನುಭವಿಸಿದ್ದೀವಿ. ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಅವರ ಕನಸು ನನಸಾಗ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ ನಾನು ಭರವಸೆಯನ್ನು ವ್ಯಕ್ತಪಡಿಸ್ತೇನೆ. ಬಡವರಿಗಾಗಿ ಹುಟ್ಟಿರುವಂಥ ಒಬ್ಬ ದೇವತಾ ಮನುಷ್ಯ ಅಂತಂದರೆ ಅದು ಡಾಕ್ಟರ್ ಎಂ ವೆಂಕಟರಮಣ. 40 ವರ್ಷಗಳಿಂದ ತನ್ನ ಜೀವನವನ್ನೇ ಬಡವರಾಗಿ ಮುಡುಪಾಗಿ ಇಟ್ಟಂಥ
ನಾಯಕರ ಇವತ್ತು 71ನೇ ಹುಟ್ಟುಹಬ್ಬ ಇವತ್ತು ನಮಗೆಲ್ಲರೂ ಒಂದು ಹಬ್ಬದ ಥರ. ಯಾಕೆ ಅಂತಂದರೆ ನಾವು ಸಾಮಾನ್ಯವಾಗಿ ರಸ್ತೆ ಬದಿ ವ್ಯಾಪಾರಿ ಆಗಿದ್ದೆ. ಇವತ್ತು ನಾನು ಒಂದು ಸಮಾಜದಲ್ಲಿ ಗುರುತಿಸ್ಕೊಬೇಕು, ನಾನು ಒಂದು ಅಧಿಕಾರಿ ಹತ್ರ ಕುತ್ಕೊಂಡು ಮಾತಾಡಬೇಕು, ಒಬ್ಬತ್ತು ಜೋರಾಗಿ ಮಾತಾಡಬೇಕು ಅನ್ನೋ ಶಕ್ತಿ ಮತ್ತು ಯಾವುದೇ ರಾಜಕಾರಣಿಗಳ ವಿರುದ್ಧವಾಗಿ ಹೋರಾಟ ಮಾಡುವಂಥ ಶಕ್ತಿ ಕೊಟ್ಟದ್ದು ಹೋರಾಟ ಶಕ್ತಿ ಅಂತಾರೆ ಅದು ಡಾಕ್ಟರ್ ಎಂ ವೆಂಕಟಸ್ವಾಮಿನವರು ಅವರ ಇವತ್ತು ಹುಟ್ಟುಹಬ್ಬ. ಮತ್ತು ಅದೇ ಥರ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಹುಟ್ಟುಹಬ್ಬಕ್ಕೆ ಇವತ್ತು ನಮ್ಮ ಸಮತಾ ಸಂಘಗಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕದ ಭೀಮಪಡೆ ಹಾಗೂ ದಲಿತ ಒಕ್ಕೂಟ, ಎಲ್ಲ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ, ಕಾರ್ಮಿಕ ಸಂಘಟನೆ, ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರುಗಳು ಬಂದು ಉತ್ಪೂರ್ವಕವಾಗಿ ಬಂದು ಎಲ್ಲ ಮನಸ್ಪೂರ್ವಕವಾಗಿ ಬಂದು ಅವ್ರ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಇದೇ ರೀತಿ ನಮ್ಮ ನಾಯಕರಿಗೆ ಇನ್ನೂ ಬುದ್ಧ ಭಗವಾನ್ ಇನ್ನೂ ನೂರಾರು ವರ್ಷ ಹೋರಾಟದ ಶಕ್ತಿ ಕೊಡಲಿ, ಬಡವರ ಪರವಾಗಿ ದುನಿಯಾಗಿ ನಿಂತ್ಕೊಳ್ಳಿ, ಅವರು ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ತಾ ನನ್ನ ಮಾತು. ಜೈ ಭೀಮ್. ಸಂತೋಷದ ದಿನ ಇವತ್ತು ವಸಂತ ನಗರ ಅಂಬೇಡ್ಕರ್ ಭವನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ 141ನೇ ಜಯಂತ್ಯೋತ್ಸವ ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರು, ಹೋರಾಟಗಾರರು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, SSD ಸಮತಾ ಸೈನಿಕ ದಳ ರಾಷ್ಟ್ರೀಯ ಅಧ್ಯಕ್ಷರು, ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಚೇರ್ಮನ್ರು ಮತ್ತು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣವರ 71ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ದಿನ ಇವತ್ತು ಅನೇಕ ಯುವಕರು ರಕ್ತದಾನ ಮಾಡೋದ್ರ ಮುಖಾಂತರ ಅನೇಕ ಸಮಾಜಮುಖಿ ಕೆಲಸಗಳು ಮಾಡೋದ್ರ ಮುಖಾಂತರ ಅಣ್ಣನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಇಡೀ ರಾಜ್ಯದ ಎಲ್ಲ ಯುವ ಮುಖಂಡರುಗಳು, ರಾಜ್ಯಾಧ್ಯಕ್ಷಗಳು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಮುದಾಯ ನಾಯಕರು ಕೂಡ ಬಂದು ಇವತ್ತು ಅಣ್ಣಗೆ ಹುಟ್ಟುಹಬ್ಬವನ್ನು ತಿಳಿಸಿದ್ದಾರೆ. ಹಾಗೆ ನಮ್ಮ ದಲಿತ ಸಂಘಟನೆಯ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ ಎಲ್ಲ ಮುಖಂಡರು ಕೂಡ ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರಿದ್ದೀವಿ. ಇವತ್ತು ಇನ್ನೂ ಅನೇಕ ಯುವಕರಿಗೆ ಮಾರ್ಗದರ್ಶನವಾಗಿ ಅನೇಕ ಯುವಕರನ್ನ ಬೆಳೆಸಿದ್ದಾರೆ ಅಣ್ಣವರು. ಇದೇ ರೀತಿಯಲ್ಲಿ ಅವರು ಇನ್ನೂ ನೂರಾರು ಕಾಲ ಬದುಕಿ ಅವರು ಇನ್ನೂ ಅನೇಕ ಈ ಸಮುದಾಯಕ್ಕೆ ಆಗಲಿ ಎಲ್ಲ ಸಮುದಾಯ ಪರವಾಗಿ ಅವರು ಧ್ವನಿತ್ತಿರುವಂಥ ನಾಯಕರು, ಎಲ್ಲರ ಪರವಾಗಿ ಅವರು ನಿಂತಿರುವಂಥ ನಾಯಕರು. ಅವ್ರು ಇನ್ನೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು. ಬುದ್ಧ ಬಸವ ಅಂಬೇಡ್ಕರ ಆಶೀರ್ವಾದ ಸದಾ ಅಣ್ಣನ ಮೇಲೆ ಇರಲಿ. ನಾವೆಲ್ಲರೂ ಅಣ್ಣನ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲಿ ಒಂದು ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಹೋರಾಟಗಳಲ್ಲಿ ಬೆಳಿಬೇಕು ಅಂತೇಳಿ ಯುವಕರಿಗೆ ಅನೇಕ ಮಾರ್ಗದರ್ಶನ ಕೊಡೋದ್ರ ಮುಖಾಂತರ ನಮಗೆಲ್ಲ ಒಂದು ಇದು ಕೊಡ್ತಾ ಇದ್ದಾರೆ. ಅವರು ಹುಮ್ಮಸ್ಸು ಕೊಡ್ತಿದ್ದಾರೆ, ಶಕ್ತಿ ಕೊಡ್ತಿದ್ದಾರೆ. ಯಾಕಂದರೆ ಇವತ್ತು ಅಣ್ಣವರ ಈ ರಾಜ್ಯದಲ್ಲಿ ಇವತ್ತು ಅವರ ಮಾಡಿರೋಂಥ ಹೋರಾಟಗಳು, ಇವತ್ತು ಅವರೊಂದು ಪುಸ್ತಕಗಳು, ಎಷ್ಟೊಂದು ಪುಸ್ತಕಗಳು ಬರೀಬೋದು ಆ ರೀತಿ ಹೋರಾಟಗಳು. ಯಾಕೆಂದರೆ ಅವರು ಎಲ್ಲ ಥರ ಬಡವರು, ಸರ್ಕಾರಿ ನೌಕರರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲ ಸಮುದಾಯದ ಪರವಾಗಿ, ಎಲ್ಲ ಬಡವರ ಪರವಾಗಿ ಹೋರಾಟಗಳು ಮಾಡ್ಕೊಂಡು ಬಂದಿರೋಂಥ ಹಿರಿಯ ನಾಯಕರು. ಅವ್ರ ಜೊತೆಯಲ್ಲಿ ಇವತ್ತು ನಾವು ಇದ್ದೀವಿ. ಇವತ್ತು ನಿರಂತರವಾಗಿ ಅವ್ರ ಜೊತೆಯಲ್ಲಿ ನಾವು ಸದಾಕಾಲವಾಗಿ ಅವರ ಬೆನ್ನೆಲುಬಾಗಿ ಅವ್ರ ಜೊತೆಯಾಗಿ ಯಾವಾಗ ನಾವು ಇರ್ತೀವಿ. ಯಾಕಂದರೆ ನಮ್ಮ ಇಂಥ ಹಿರಿಯ ನಾಯಕರ ಮಾರ್ಗದರ್ಶನ ನಮಗೆಲ್ಲ ಬೇಕು. ಆ ಥರ ನಾವು ಯಾವಾಗಲೂ ನಮ್ಮ ಅಣ್ಣನ ಜೊತೆ ಇರ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸಿದ್ರೆ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ.